ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ವ್ಯಾಪಾರದಲ್ಲಿ ಅಭಿಷ್ಟ ಫಲವನ್ನು ಕಾಣ್ತೀರಾ. ವಾಣಿಜ್ಯ ವ್ಯವಹಾರದವರಿಗೆ ಉತ್ತಮವಾದ ಸ್ಥಾನಮಾನ, ಅಭಿಷ್ಟ ಫಲಗಳು ನೆರವೇರುತ್ತೆ. ವಿದ್ಯಾರ್ಥಿಗಳಿಗೆ ಪ್ರಶಂಸೆಗಳು, ನಿಮ್ಮ ಸಾಧನೆಗೆ ಒಳ್ಳೆಯ ಕೀರ್ತಿ ಪ್ರತಿಷ್ಠೆಗಳು ಲಭಿಸುವಂತಹ ಯೋಗಾದಿಗಳಿರುತ್ತೆ. ವೃದ್ಧಾಪ್ಯದಲ್ಲಿರುವವರಿಗೆ ನರ ಸಂಬಂಧಪಟ್ಟ ಸಮಸ್ಯೆಗಳು ಕಾಣಿಸುವಂತಹ ಅಧಿಕವಾದ ಸಾಧ್ಯತೆಗಳು ಉಂಟಾಗುತ್ತೆ. ಸ್ವಯಂಕೃತ ಉದ್ಯೋಗ ಮಾಡುವವರಿಗೆ ಈ ದಿನ ಹಣಕಾಸಿನ ಮುಗ್ಗಟ್ಟಾದರೂ ಲಾಭಕ್ಕೆ ಕೊರತೆ ಇರುವುದಿಲ್ಲ. ಸೇವಕ ವ್ಯಕ್ತಿಗಳಿಂದ ಸ್ವಲ್ಪ ಕರ್ತವ್ಯವು ನಿಧಾನಗತಿಯಾಗುವ ಲಕ್ಷಣಗಳಿದೆ. ತಾವು ಮಾಡಬೇಕಾದದ್ದು ಈ ದಿನ ವಿಶೇಷವಾಗಿ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆಯನ್ನು ಮಾಡಿ. ಪ್ರಾಣಿ ಪಕ್ಷಿಗಳಿಗೆ ಧಾನ್ಯವನ್ನು ಕೊಡುವ ಪ್ರಯತ್ನ ಮಾಡಿ. ವೃಶ್ಚಿಕ ರಾಶಿ. ಈ ರಾಶಿಯವರಾದ ನಿಮಗೆ ಈ ದಿನ ಮಕ್ಕಳ ವಿಷಯದಲ್ಲಿ ಚಿಂತೆ, ಅಥವಾ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಕಲಹ, ಅಥವಾ ಕೊಟ್ಟು ತೆಗೆದುಕೊಳ್ಳುವ ವಿಚಾರದಲ್ಲಿ ನಿಮಗೆ ಆಪಾದನೆ, ಸ್ವಲ್ಪ ಮಾನಸಿಕ ಒತ್ತಡಗಳಿದ್ದರೂ ಪ್ರಯತ್ನದಲ್ಲಿ ಅದು ಪೂರ್ಣವಾಗುವ, ಸಂತೃಪ್ತಗೊಳ್ಳುವಂತಹ ಸಾಧ್ಯತೆಗಳು ಅಧಿಕವಾಗಿ ಕಾಣುವ ಸಾಧ್ಯತೆಗಳಿದೆ. ಕೋರ್ಟು ಕಚೇರಿ ಇತ್ಯಾದಿಗಳ ಸಮಸ್ಯೆಗಳು ಎದುರಾಗುವಂತಹ ಲಕ್ಷಣ ಇದೆ. ಯಾರೊಂದಿಗೆ ವ್ಯವಹಾರ ಗತಿಸಿದ ಕಾಲದಲ್ಲಿ ಮಾಡಿರ್ತಾರೋ ಅವರೊಂದಿಗೆ ಇರುವಂತಹ ವಿಷಯವನ್ನು ವಿಮರ್ಶೆ ಮಾಡಿ ಆತ್ಮೀಯತೆಗೆ ತೆಗೆದುಕೊಳ್ಳುವುದು ಬಹಳ ಒಳ್ಳೆಯದು. ಸಾಲದಿಂದ ಶತ್ರುಭಯಾದಿಗಳು ಉಂಟಾಗುವ ಲಕ್ಷಣ ವೃಶ್ಚಿಕ ರಾಶಿಯವರಿಗೆ ಜಾಸ್ತಿಯಾಗಿದೆ. ಸಮಾಧಾನ, ಸಹನೆ ಮತ್ತು ತಮ್ಮಲ್ಲಿರುವ ಮಾತು ಚೆನ್ನಾಗಿದ್ದರೆ ಈ ದಿನ ಶುಭ ಫಲ ನಿಮ್ಮದಾಗುತ್ತೆ. ಸೂರ್ಯನಾರಾಯಣ ಪ್ರಾರ್ಥನೆ, ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡಿ. ಧನುರಾಶಿ. ನಿಮ್ಮ ರಾಶಿಗೆ ಈ ದಿನ ಬಹಳ ಒಳ್ಳೆಯ ಅವಕಾಶಗಳೆಲ್ಲ ಇದೆ. ವ್ಯಾಪಾರಿಗಳಿಗೆ ವ್ಯಾಪಾರದ ಸ್ಥಳ ಬದಲಾವಣೆ, ಸ್ನೇಹಿತರ ಸಹಾಯ ದೊರಕುವುದು, ಪಾರ್ಟ್ನರ್ಸ್ ನಿಮಗೆ ಒಳ್ಳೆಯ ಸಹಭಾಗಿತ್ವವನ್ನು ಕೊಡುವವರ ಆತ್ಮೀಯತೆ ಕಾಣುವುದು, ಪ್ರಯಾಣ ಮಾಡುವ ಯೋಗಾದಿಗಳಿಂದ ಆದಾಯ ಹೆಚ್ಚಿಸುವುದು, ದೂರ ಸ್ಥಳದಲ್ಲಿ ವ್ಯಾಪಾರ ಸಂಸ್ಥೆಗಳನ್ನು ತೆರೆಯುವಂಥ ಪ್ರಯತ್ನಗಳನ್ನು ಮಾಡುವುದು. ಧನುರಾಶಿಯವರು ಈ ದಿನ ಸಮಯಕ್ಕೆ, ವಿಚಾರಕ್ಕೆ, ಸಾಧನೆಗೆ ಮೂರಕ್ಕೆ ಹೆಚ್ಚಿನ ಮಹತ್ವ ಕೊಡಿ. ಒಳ್ಳೆಯ ಕೈಗಾರಿಕಾ ಕ್ಷೇತ್ರದಲ್ಲಿರುವವರಿಗೆ ಅದರಲ್ಲಿ ಹೊಸ ಆಯೋಜನೆಗಳನ್ನು ನಿರ್ಧರಿಸಿಕೊಳ್ಳುವ ಯೋಗಗಳು ಚೆನ್ನಾಗಿದೆ. ಬಹುತೇಕವಾಗಿ ಈ ದಿನ ಶುಭ ಫಲಗಳು ಚೆನ್ನಾಗಿದೆ. ಪ್ರಯತ್ನ ಮಾಡಿ. ತಾವು ದುರ್ಗಾ ಪರಮೇಶ್ವರಿ ದೇವರ ಸೇವೆಯನ್ನು, ಹಾಗೆಯೇ ಇವತ್ತು ಗಣಪತಿಯ ಆರಾಧನೆಗೆ ಮಹತ್ವವನ್ನು ಕೊಡಿ. ಶುಭ ಫಲ ನಿಮ್ಮದಾಗುತ್ತೆ. ಮಕರ ರಾಶಿ. ನಿಮ್ಮ ರಾಶಿಗೆ ಈ ದಿನ ಬಹಳ ಒಳ್ಳೆಯ ಅವಕಾಶ. ಸಹೋದರರೊಂದಿಗಿದ್ದ ಭಿನ್ನಾಭಿಪ್ರಾಯದಿಂದ ಮುಕ್ತಿ. ಭೂ ಸಂಬಂಧಪಟ್ಟ ವ್ಯವಹಾರದ ವಿಚಾರದಲ್ಲಿ ಕೆಲವು ಸಾಂತ್ವನದ ಸಮಯಗಳನ್ನು ಮತ್ತು ವಿಚಾರಗಳನ್ನು ಅವಲಂಬಿಸುವ ಸಾಧ್ಯತೆ ಇದೆ. ದೂರ ಸ್ಥಳ, ವಿದೇಶ ಪ್ರಯಾಣ ಯೋಗಾದಿಗಳು. ಹಾಗೆಯೇ ಈ ದಿನ ವ್ಯಾಪಾರಿಗಳಿಗೆ ಒಳ್ಳೆಯ ಆದಾಯವಿರುವಂತಹ ಸಾಧ್ಯತೆ, ದುಪ್ಪಟ್ಟು ಲಾಭ ಗಳಿಸುವಂಥ ಅವಕಾಶಗಳು ಮಕರ ರಾಶಿಯವರಿಗೆ. ನಿಮ್ಮದೇ ಸರಿ ಅಂದುಕೊಳ್ಳುವ ಸಿದ್ಧಾಂತದಿಂದ ಸ್ವಲ್ಪ ಆಪಾದನೆಯೂ ಬರಬಹುದು. ಹೊಸ ಮನೆ ಅಥವಾ ವ್ಯವಹಾರ ಸ್ಥಳ ಅಥವಾ ಯಾವುದಾದ್ರೂ ಇನ್ವೆಸ್ಟ್ಮೆಂಟ್, ಪ್ರಾಪರ್ಟಿಗೆ ಮಾಡುವ ಇನ್ವೆಸ್ಟ್ಮೆಂಟ್, ಈ ವಿಚಾರದಲ್ಲಿ ಪತ್ರದ ಬಗ್ಗೆ ಜಾಗೃತೆಯಾಗಿರಿ. ಅಂಥ ಯೋಗಗಳಿದೆ. ಮಕರ ರಾಶಿಯವರಿಗೆ ಸರಿಯಾಗಿ ತಿಳಿದು ಹೆಜ್ಜೆ ಇಟ್ಟರೆ ಶುಭ. ತಾವು ಮಾಡಬೇಕಾದ ಈ ದಿನದ ದೇವರ ಸೇವೆ, ಸುಬ್ರಹ್ಮಣ್ಯ ಸೇವೆ, ಗಣಪತಿಯ ಸೇವೆಯನ್ನು ಮಾಡಿ. ಕುಂಭರಾಶಿ. ನಿಮ್ಮ ರಾಶಿಗೆ ಈ ದಿನ ಬಹಳಷ್ಟು ಬದಲಾವಣೆಯಾಗುವಂತಹ ಸಾಧ್ಯತೆಗಳಿದೆ. ಹಣಕಾಸಿನ ವ್ಯತ್ಯಾಸಗಳಿದ್ದರೂ ವ್ಯಾವಹಾರಿಕದ ಒತ್ತಡಗಳು ಅಧಿಕವಾಗುವ ಸಾಧ್ಯತೆ ಇದೆ. ನಿಮ್ಮ ಸಹನೆ ಮತ್ತು ಕ್ಷಮಾಗುಣಗಳು ನಿಮಗೆ ನಷ್ಟವನ್ನು ಕೊಡುವ ಸಾಧ್ಯತೆಗಳು ಜಾಸ್ತಿಯಾಗಿದೆ. ಕೌಟುಂಬಿಕ ನೆಲೆಯ ಜವಾಬ್ದಾರಿಗಾಗಿ, ಕೆಲವು ಸಹೋದರ ಸಹೋದರಿಯರ ಮಂಗಳ ಕೆಲಸಕ್ಕಾಗಿ ಧನ ವಿನಿಯೋಗ ಮಾಡುವ ಸಾಧ್ಯತೆಗಳು ಜಾಸ್ತಿಯಾಗಿದೆ. ಭೂ ಮನೆ ಇತ್ಯಾದಿ ನವೀನಕೃತವಾಗಿ ಮಾಡುವವರಿಗೆ ಆರ್ಥಿಕ ಸ್ಥಿತಿಯ ಮುಗ್ಗಟ್ಟುಗಳು ಕಾಣುವ ಸಾಧ್ಯತೆಗಳಿದ್ದು, ವಾಹನ ಬದಲಾಯಿಸುವ ಮತ್ತು ಸಾಲ ಪಡೆದುಕೊಳ್ಳುವ ಕೆಲವು ಆಯೋಜನೆಗಳನ್ನು ನೀವು ನಿರ್ಧಾರಕ್ಕೆ ತೆಗೆದುಕೊಳ್ಳುವ ಯೋಗ ಈ ದಿನ ಇದೆ. ವ್ಯಾಪಾರಿಗಳಿಗೆ ಮಧ್ಯಮ, ರೈತರಿಗೆ ಈ ದಿನ ಆರ್ಥಿಕದಲ್ಲಿ ವ್ಯತ್ಯಾಸ, ವೈದ್ಯರ ವೃತ್ತಿಯವರಿಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರಶಂಸೆ, ಮಾಧ್ಯಮದಲ್ಲಿ ಕೆಲಸ ಮಾಡುವವರಿಗೆ ಹೊಸ ಬಿಸಿ ಸುದ್ದಿಗಳನ್ನು ಪಡೆದುಕೊಳ್ಳುವ ಯೋಗ. ಒಟ್ಟಾರೆ ಈ ದಿನ ಕುಂಭರಾಶಿಯವರಿಗೆ ಶ್ರಮಕ್ಕೆ ತಕ್ಕ ಶುಭ ಫಲ ಉಂಟಾಗುತ್ತೆ. ತಾವು ಮಾಡಬೇಕಾದಂತಹ ಇವತ್ತಿನ
ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ ಮಾಡಿ. ದುರ್ಗಾದೇವಿಗೆ ತುಪ್ಪದ ದೀಪವನ್ನು ಹಚ್ಚಿ ದುರ್ಗಾ ನಮಸ್ಕಾರ, ದುರ್ಗಾಷ್ಟೋತ್ತರ ಜಪ, ಪಾರಾಯಣ, ಅರ್ಚನೆಯನ್ನು ಮಾಡಿ. ಮೀನರಾಶಿ, ಈ ರಾಶಿಯವರಾದ ನಿಮಗೆ ಈ ದಿನ ಒಳ್ಳೆಯ ಅವಕಾಶಗಳು ಬಹಳ ದಿನದಿಂದ ಕಾಯುತ್ತಿದ್ದ ನಿಮಗೆ ಪ್ರಾಪ್ತಿಯಾಗುವ ಯೋಗ. ಅವಿವಾಹಿತರಿಗೆ ವಿವಾಹ ಅಥವಾ ನಿಮ್ಮ ಇಷ್ಟಾರ್ಥವನ್ನು ನಿಮ್ಮ ಮಾತಾಪಿತೃಗಳು ಸ್ವೀಕರಿಸುವಂತಹ ದಿನ, ಕಾರ್ಯಕ್ಷೇತ್ರದ ಅಭೀಷ್ಟ ಫಲವನ್ನು ಪಡೆದುಕೊಳ್ಳುವಂತಹ ದಿನ, ಹೊಸ ಉದ್ಯೋಗವನ್ನು ಪ್ರಾರಂಭ ಮಾಡಿ ಸ್ಥಾನ ಪರಿವರ್ತನೆಯನ್ನು ಮಾಡಿಕೊಳ್ಳುವಂತಹ ಅವಕಾಶ. ವಾಣಿಜ್ಯ ವ್ಯಾಪಾರಸ್ಥರಿಗೆ ಈ ದಿನ ಅಭೀಷ್ಟ ಫಲಗಳನ್ನು ಪಡೆಯುವ ಸಾಧ್ಯತೆ. ರೈತರಿಗೆ ಇಳುವರಿಯಲ್ಲಿ ನಷ್ಟವಾಗುವ ಯೋಗ. ಇವತ್ತಿನ ದಿನ ವಿಶೇಷವಾಗಿ ವಿದ್ಯಾಕ್ಷೇತ್ರದಲ್ಲಿ ಉದ್ಯೋಗ ಮಾಡುವವರಿಗೆ ಅಥವಾ ಯಾವುದಾದ್ರೊಂದು ಸಂಸ್ಥೆಯ ಮ್ಯಾನೇಜರ್ ಆದಂತಹ ವ್ಯಕ್ತಿಗಳಿಗೆ ಸ್ವಲ್ಪ ನಿಮ್ಮ ಆಶ್ರಯ ಮತ್ತು ನಿಮ್ಮ ಮಾರ್ಗದರ್ಶನ ನಿಮ್ಮ ಕೆಲಸದಾಳುಗಳಿಂದ ಕೇಳದೆ ಸ್ವಲ್ಪ ನಷ್ಟ, ಅಸಮಾಧಾನದ ಯೋಗಾದಿಗಳು ಉಂಟಾಗುವ ಸಾಧ್ಯತೆ ಇದೆ. ಸಮಾಧಾನ, ಸಹನೆ ಮತ್ತು ಪ್ರಯತ್ನ ಇದಕ್ಕೆ ಮಹತ್ವ ಕೊಟ್ಟರೆ ಒಳ್ಳೆಯ ಫಲ. ಮೀನರಾಶಿಯವರಿಗೆ ಈ ದಿನ ಉಂಟಾಗುವ ಎಲ್ಲ ಯೋಗಗಳಿದೆ. ತಾವು ಮಾಡಬೇಕಾದ ಈ ದಿನದ ದೇವತಾ ಪ್ರಾರ್ಥನೆ, ಗಣಪತಿಯ ಆರಾಧನೆಯನ್ನು ಮಾಡಿ. ದತ್ತಾತ್ರೇಯ ದೇವರ ಸೇವೆಯನ್ನು, ಗುರು ಆರಾಧನೆಯನ್ನು ಮಾಡುವುದು ಒಳ್ಳೆಯದು.